ಸತೀದೇವಿಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ಕೇಳ್ತಾಳೆ ರುದ್ರದೇವರ ಹತ್ರ, ಅಲ್ರಿ ನೋಡಿ ಇಷ್ಟಕ್ಕೆಲ್ಲ ಕಾರಣ ಏನು? ನೀವು ನಮಸ್ಕಾರ ಮಾಡಲಿಲ್ಲ ಅಂತ ಒಂದು ಕಾರಣ. ನಿಮಗೆ ನಮಸ್ಕಾರ ಮಾಡಿದರೆ ಗಂಟೇನು ಹೋಗ್ತಿತ್ತು ಅಂತ ಸತಿ ಕೇಳ್ತಾಳೆ. ಅವಳಿಗೆ ಗೊತ್ತು ನಮ್ಮ ಯಜಮಾನರು ದೊಡ್ಡವರು, ದೊಡ್ಡ ಕಕ್ಷೆಯಲ್ಲಿರುವವರು. ಅವಳು ಕೇಳೋದು ಹೇಗಾದರೂ ತವ್ರ ಮನೆಗೆ ಹೋಗಬೇಕು ಅಂತ ಒಂದು ಆಸೆ. ನಿಮಗೆ ನಮಸ್ಕಾರ ಮಾಡಿದರೆ ಏನಾಗ್ತಿತ್ತು ಅಂತ ಕೇಳ್ತಾಳೆ. ರುದ್ರದೇವರು ಹೇಳ್ತಾರೆ, ಏನಾಗ್ತಿತ್ತು ಅಂದರೆ ನಿನ್ನ ಅಪ್ಪ ಇನ್ನೂ ಹಾಳಾಗ್ತಿದ್ದ ಅಂತ. ಯಾಕಂದರೆ ಮೊದಲೇ ತಲೆಯಲ್ಲಿ ಏರಿತ್ತು ನಾನು ದೊಡ್ಡವ ಅಂತ. ನಾನು ನಮಸ್ಕಾರ ಮಾಡಿದರೆ ಇನ್ನಷ್ಟು ಅಹಂಕಾರದಿಂದ ಬರ್ಸ್ಟಾಗಿ ಬಿಡ್ತಿದ್ದ ಅಂತ. ನಮಸ್ಕಾರ ಮಾಡೋದು ಯಾರಿಗೆ ಗೊತ್ತಾ? ಪ್ರತ್ಯುದ್ಗಮ ಪ್ರಶ್ರಯಣಾಭಿವಂದನ, ಇದೆಲ್ಲ ಯಾರಿಗೆ? ಪರಸ್ಮೈ ಪುರುಷಾಯ ಗುಹಾಶಯಾಯೈವ ನ ದೇಹ ಮಾನಿನೇ. ಈ ಸತ್ಕಾರ, ಆದರ, ಪ್ರಣಾಮಗಳು ಇದೆಲ್ಲ ಆ ಅಂತರ್ಯಾಮಿಗೆ ಹೊರತು, ಹೃದಯ ಗುಹೆಯಲ್ಲಿ ಇರತಕ್ಕಂತಹ ಭಗವಂತನಿಗೆ ಹೊರತು ನ ದೇಹ ಮಾನಿನೇ, ದೇಹದಲ್ಲಿ ಅಭಿಮಾನ ಮಾಡುವವನಿಗೆ ಅಲ್ಲ. ನಿನ್ನ ಅಪ್ಪನಿಗೆ ಸೊಕ್ಕಿ ಏರಿತ್ತು, ನಾನು ಅಂತ ಬಿಟ್ಟರೆ ಮತ್ತೊಂದು ಇರಲಿಲ್ಲ. ನಾನು ಆ ಕಾಲದಲ್ಲಿ ನಮಸ್ಕಾರ ಮಾಡಿದರೆ ಇನ್ನಷ್ಟು ದೇಹಮಾನದಿಂದಾಗಿ ಈ ದೇಹಕ್ಕೆ ಮಾಡಿದ ನಮಸ್ಕಾರ ಅಂತ ತಿಳ್ಕೊಳ್ತಾನೆ, ಅಂತರ್ಯಾಮಿಗೆ ಅಂತ ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ನಮಸ್ಕಾರ ಮಾಡಲಿಲ್ಲ ಅಂತ ರುದ್ರದೇವರು ಹೇಳ್ತಾರೆ. ಇದು ನಮಗೆ ಭಾಗವತ ಕೊಟ್ಟ ಒಳ್ಳೆಯ ಸಂದೇಶ. ಯಾರಿಗಾದರೂ ನಮಸ್ಕಾರ ಮಾಡುವಾಗ ಹೊರಗಿನ ದೇಹಕ್ಕೆ ನಮಸ್ಕಾರ ಮಾಡಬೇಡಿ, ಆ ವ್ಯಕ್ತಿಗೆ ನಮಸ್ಕಾರ ಮಾಡಬೇಡಿ, ಅವನ ಒಳಗಿದ್ದ ಶಕ್ತಿಗೆ ನಮಸ್ಕಾರ ಮಾಡಿ. ಅಂತರ್ಯಾಮಿ ಶಕ್ತಿಗೆ ನೀವು ಪ್ರಣಾಮವನ್ನು ಸಲ್ಲಿಸಿ ಭಗವಂತನಿಗೆ ಹೋಗಿ ಅದು ಮುಟ್ತದೆ ಅಂತ, ಹೊರತು ಆ ವ್ಯಕ್ತಿಗೆ ನಮಸ್ಕಾರ ಸರ್ವತಾ ಸಲ್ಲದು ಅಂತ. ಇದು ಭಾಗವತದ ಮೂಲಕ, ರುದ್ರದೇವರ ಚಿಂತನೆಯ ಮೂಲಕ ನಮಗೆ ಕೊಟ್ಟಿರತಕ್ಕಂತಹ ಎಚ್ಚರ. ನಮಗೆ ಎಷ್ಟೋ ಸಲ ನಮಸ್ಕಾರ ಮಾಡಿ ನಮಗೆ ಅನಿಸೋದುಂಟು, ಎಷ್ಟೋ ಜನ ಹೇಳೋದುಂಟು, ಅರೇ ಅವರಿಗೆ ನಮಸ್ಕಾರನೇ ಮಾಡಬಾರ್ದು, ನೋಡೋದೇ ಇಲ್ಲ ಅವರು ಅಂತ. ನಮ್ಮ ಭ್ರಮೆ ಏನು? ಅವರು ನೋಡಬೇಕು ಅಂತ ಅಲ್ಲ, ಅವರೊಳಗಿದ್ದ ದೇವರು ನೋಡಬೇಕು ಅಂತ ನಾವು ನಮಸ್ಕಾರ ಮಾಡಬೇಕಾದ. ದೇವರು ನೋಡಿ ಅದಕ್ಕೆ ಬೇಕಾದ ಅನುಗ್ರಹ ಮಾಡಿರ್ತಾನೆ. ಭಾಗವತ ಕೊಟ್ಟ ಚಿಂತನೆ. ರುದ್ರದೇವರು ಮೌನವನ್ನು ತಳೀತಾರೆ ಅಂತ ಭಾಗವತ ಹೇಳಿತು. ಸತೀದೇವಿ ಮೌನವನ್ನೇ ಒಪ್ಪಿಗೆ ಅಂತ ಪಡೆದು ಹೊರಡಲಿಕ್ಕೆ ತಯಾರಾಗ್ತಾಳೆ, ಹೊರಡ್ತಾಳೆ. ಭಾಗವತ ಹೇಳುತ್ತೆ, ರುದ್ರದೇವರು ಯಾಕೆ ಮೌನ ತಳೆದರು? ಅವರು ತೀರ್ಮಾನ ಮಾಡಿದರು, ದ್ವಿಧಾಪಿ ಎರಡು ರೀತಿ ನೋಡಿದರೂ ಕೂಡ ಇದು ಉಳಿಯುವ ಕೇಸ್ ಅಲ್ಲ, ಹೇಗಿದ್ರೂ ಹೋಗುವ ಕೇಸು ಅಂತ ತೀರ್ಮಾನ ಮಾಡಿದರು. ಹೋದರೆ ತವರು ಮನೆಯಲ್ಲಿ, ಕೂತ್ರೆ ಇಲ್ಲಿಯೇ ಸಾಯ್ತದೆ. ಅಯ್ಯೋ ಹೋಗಲಿಕ್ಕಿಲ್ಲ, ಇಲ್ಲ 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 ಅಂತ ಆಲೋಚನೆ ಮಾಡಿ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ಬಿ ಪಿಯಿಂದ ಸತ್ತವಾಗುತ್ತೆ. ಹೋದರೆ ಅವಮಾನದಿಂದ ಸಾಯ್ತದೆ. ಹೇಗಿದ್ದರೂ ಹೋಪ್ಲೆಸ್ ಕೇಸ್ ಇದು. ಹಾಗಾಗಿ ಇದರಲ್ಲಿ ಏನು ಆಸೆ ಇಡಲಿಕ್ಕೇ ಸಾಧ್ಯ ಇಲ್ಲ. ಹಾಗಾಗಿ ರುದ್ರದೇವರು ಮೌನವನ್ನು ತಳೆದರು, ಮಾತಾಡಲಿಲ್ಲ ಅಂತೆ. ಹೋಗು ಅಂತಲೂ ಹೇಳಲಿಲ್ಲ, ಹೋಗಬೇಡ ಅಂತಲೂ ಹೇಳಿಲ್ಲ. ಒಂದು ರೀತಿಯಲ್ಲಿ ಹೋದದ್ದೇ ಒಳ್ಳೆದಾಯಿತು ಅಂತ ಆಲೋಚನೆ ಮಾಡಿದರು. ಈಗ ಇಲ್ಲೇ ಹೋಗಿದ್ದರೆ ಮತ್ತೆ ಪೊಲೀಸ್ ಸ್ಟೇಷನಿಗೆ ಹೋಗೋದು ಯಾರು? ಕೋರ್ಟಿಗೆ ಹೋಗೋದು ಯಾರು? ತವರು ಮನೆಯಲ್ಲಿ ಏನಿದ್ರು ಅಂತ ಕಳಿಸಿಕೊಟ್ಟು ಹೋದರು. ರುದ್ರದೇವರು ಭಗವಂತನಲ್ಲಿ ಮನಸ್ಸಿಟ್ಟು ಧ್ಯಾನದಲ್ಲಿ ತೊಡಗಿಸಿಕೊಂಡರು. ಅಲ್ಲಿ ಹೋಗ್ತಾಳೆ ಸತಿ. ರುದ್ರದೇವರು ಏನು ಹೇಳಿದರು ಸತ್ಯವಾದ ಮಾತು. ಅಲ್ಲಿ ಗೌರವ ಇಲ್ಲ, ಆದರ ಇಲ್ಲ, ಸತ್ಕಾರ ಇಲ್ಲ. ಅಲ್ಲಿ ಯಜ್ಞ ಕುಂಡದಲ್ಲಿ ಅಗ್ನಿ ಉರಿಯುತ್ತಿತ್ತು. ಅದು ದ್ವೇಷದ ಅಗ್ನಿ ಉರಿಯುತ್ತಿತ್ತೇ ಹೊರತು ಪ್ರೀತಿಯ ಅಗ್ನಿ ಅಲ್ಲ, ಭಕ್ತಿಯ ಅಗ್ನಿ ಅಲ್ಲ. ಅದರಲ್ಲಿ ಅನಾದರ ಕಾಣಿಸ್ತಿತ್ತು. ರುದ್ರದೇವರಿಗೆ ಆಹುತಿ ಇಲ್ಲ, ಸ್ಪಷ್ಟ ಗೊತ್ತಾಯಿತು. ಸತೀದೇವರು ಎದ್ದು ನಿಂತು ಪ್ರತಿಭಟನೆ ಮಾಡ್ತಾರೆ, ಇದು ಸರಿಯಿಲ್ಲ, ಇದು ಅನ್ಯಾಯ ಅಂತ. ಆಗ ದಕ್ಷ ಹೇಳ್ತಾನೆ, ದಾಕ್ಷಾಯಣಿ ಅಂತ ಕರೆದು ಹೇಳ್ತಾಳೆ ಸತೀದೇವಿ, ದಾಕ್ಷಾಯಣಿ ಅಂತ ಕರೀತೀಯ, ದಾಕ್ಷಾಯಣಿ ಅಲ್ಲ ಅಂತ ಹೇಳ್ತಾಳೆ. ಅಂದರೆ ಈ ಶರೀರದ ಮೇಲೆ ನಿನಗೆ ಒಡೆತನ, ದಕ್ಷನ ಮಗಳು, ಈ ಶಬ್ದನೂ ಉಳಿಬಾರ್ದು ಅಂತ ತೀರ್ಮಾನ ಮಾಡ್ತಾಳೆ. ಇದು ರುದ್ರದೇವರ ವಸ್ತು, ನಿನ್ನ ವಸ್ತು ಅಲ್ಲ. ನೀವಾಗಿ ನೋಡಲಿಕ್ಕೆ ಹೊರಟ್ರೆ ನೀನು ಕೊಟ್ಟದ್ದು ಅನ್ನುವ ಭ್ರಮೆ ನಿನಗೆ. ಹಾಗಾಗಿ ನಿನಗೆ ಒಡೆತನ ಎಷ್ಟು? ಈ ಶರೀರದಲ್ಲಿ. ಈ ಶರೀರವನ್ನೇ ಬಿಟ್ಬಿಡ್ತೇನೆ ಅಂತ ತೀರ್ಮಾನ ಮಾಡಿ ಅಗ್ನಿಗೆ ಈ ದೇಹವನ್ನು ಹೋಮಿಸ್ತಾಳೆ. ಯಾವ ಅಗ್ನಿ? ಭಾಗವತ ಹೇಳುತ್ತೆ, ಸೀಮೆ ಎಣ್ಣೆ ಹಾಕ್ಕೊಂಡು ಬೆಂಕಿ ಕಡ್ಡಿ ಕೀರಿ ಬೆಂಕಿ ಸೃಷ್ಟಿ ಮಾಡಿ ಅದರಲ್ಲಿ ಆಹುತಿ ಕೊಟ್ಟದ್ದಲ್ಲ. ಇದು ದುರ್ಮರಣ ಅಲ್ಲ. ದೇವತೆಗಳಿಗೆ ಅಗ್ನಿ ಸೃಷ್ಟಿ ಮಾಡೋದು ಕಷ್ಟ ಏನೂ ಇಲ್ಲ. ಯೋಗಾಗ್ನಿ ಸೃಷ್ಟಿ ಮಾಡುವ ತಾಕತ್ತು ಅವರಿಗಿದೆ. ಆ ಲಯಚಿಂತನೆ ಮಾಡ್ತಾಳೆ,
ಯೋಗದಿಂದ ಅಗ್ನಿಯನ್ನು ಸೃಷ್ಟಿ ಮಾಡ್ತಾಳೆ. ಆ ಯೋಗದ ಅಗ್ನಿಯಲ್ಲಿ ಈ ದೇಹವನ್ನು ರುದ್ರದೇವರ ಒಳಗೆ ಭಗವಂತನನ್ನು ಚಿಂತನೆ ಮಾಡಿ ಹೋಮಿಸ್ತಾಳೆ. ಭಗವಂತನಿಗೆ ದೇಹವನ್ನು ಅರ್ಪಣೆ ಮಾಡಿ ಅಲ್ಲಿ ದಾಕ್ಷಾಯಣಿ ಆ ಶಬ್ದವೇ ಇಲ್ಲದಿದ್ದ ಹಾಗೆ ಮಾಡ್ತಾಳೆ. ಹಾಗೆ ಒಂದು ರೀತಿಯಲ್ಲಿ ಯಜ್ಞ ಅರ್ಧದಲ್ಲೇ ನಿಂತ ಹಾಗೆ. ದಕ್ಷನಿಗೆ ಸಿಟ್ಟಿರುವುದು ರುದ್ರದೇವರ ಮೇಲೆ, ಆದರೆ ಪರಿಣಾಮ ಆದದ್ದು ಮಗಳ ಮೇಲೆ. ನೋಡಿ, ರುದ್ರನ ಮೇಲೆ ಸಿಟ್ಟಿನಿಂದ ಮಗಳಿನ ಸಾವಿನ ತನಕನೂ ತಯಾರಾಗಿ ನಿಂತ. ಈ ಸುದ್ದಿ ಕೈಲಾಸಕ್ಕೆ ಹೋಗಿ ಮುಟ್ಟಿತು ನಾರದರ ಮೂಲಕ. ರುದ್ರದೇವರು ತನ್ನ ತಲೆಯಿಂದ ಕೂದಲು ಕೆಳಗೆ ಅಪ್ಪಳಿಸ್ತಾರೆ. ವೀರಭದ್ರನ ಸೃಷ್ಟಿಯಾಯಿತು. ಭಾಗವತ ಹೇಳ್ತದೆ, ಮನೆಯ ಒಳಗೆ ತಲೆ ಬಾಚಬೇಡಿ ಅಂತ, ತಲೆ ಕೂದಲು ಬೀಳಬಾರ್ದು ಕೆಳಗೆ ಅಂತ. ಮತ್ತೆ ಎಲ್ಲಿ ಬಾಚಬೇಕು ಅಂತ ಯಾರೋ ಒಬ್ಬರು ಹೇಳಿದ್ರು, ಅಂಗಳದಲ್ಲಿ ಬಾಚಿ ಅಂತ. ಯಾಕೆ ಅಂತ, ಪಕ್ಕದ ಮನೆಗೆ ಹೋಗಿ ಬಿಡ್ತದೆ ಅಂತ. ಏನಾದರೂ ಹೋದರೆ ಪಕ್ಕದ ಮನೆಗೆ ಹೋಗಲಿ ಅಂತ. ಏನಿದ್ರೂ ಕೂಡ ಅದನ್ನು ಹೆಕ್ಕಿ ಅದನ್ನು ದೂರಕ್ಕೆ ಎಸೆಯಬೇಕಾದ್ದು ಅಂತ ಭಾಗವತ. ನಖಚ್ಛೇದ ಆಗಲಿ ರೋಮಚ್ಛೇದ ಆಗಲಿ ಇದನ್ನು ಮನೆಯೊಳಗೆ ಸೇರಿಸಿಕೊಳ್ಳಬಾರದು ಅನ್ನೋದನ್ನು ಭಾಗವತ ಒತ್ತಿಕೊಟ್ಟು ಅಲ್ಲಲ್ಲಿ ಹೇಳ್ತದೆ. ವೀರಭದ್ರನ ಜೊತೆಗೆ ರುದ್ರದೇವರ ಪರಿವಾರ ಹೊರಟಿತು. ದಕ್ಷನ ಯಜ್ಞ ಮಂಟಪವನ್ನು ಪುಡಿ ಪುಡಿ ಮಾಡಿದರು. ಯಾಗಕ್ಕೆ ಕೂತ ಭೃಗಋಷಿಗಳ ಗಡ್ಡವನ್ನು ಕಿತ್ತರು. ದಕ್ಷನ ತಲೆಯನ್ನು ಕತ್ತರಿಸಬೇಕು ಅಂತ ವೀರಭದ್ರ ಹೊರಟ್ರೆ ಆಗಲಿಲ್ಲ ಅಂತ ಭಾಗವತ ಹೇಳಿತು. ಯಾಕಂದರೆ ಯಾಗ ಮಾಡಿದ ಪುಣ್ಯ ಅವನಲ್ಲಿ ಇತ್ತು, ತಲೆ ಕತ್ತರಿಸಲಿಕ್ಕಾಗಲಿಲ್ಲ ಅಂತೆ. ಕೊನೆಗೆ ರುದ್ರದೇವರ ಮೂಲರೂಪನೇ ಅದರೊಟ್ಟಿಗೆ ಸೇರಿ ಖಡ್ಗದಿಂದ ಕಿತ್ತು ಅದನ್ನು ತುಂಡು ಮಾಡಿ ಕೆಳಗೆ ಹಾಕಿದರು. ಪೂಷನ ಹಲ್ಲು ಹೋಯಿತು, ಮಿತ್ರನ ಕಣ್ಣು ಹೋಯಿತು, ಅಂಗ ಅವಯವಗಳನ್ನೆಲ್ಲ ಕಳ್ಕೊಂಡ್ರಂತೆ. ಒಂದು ರೀತಿಯಲ್ಲಿ ಯಜ್ಞ ಛಿದ್ರ 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 ಆಯಿತು, ಅರ್ಧಂಬರ್ಧಾಯಿತು. ಈ ಸುದ್ದಿ ಬ್ರಹ್ಮದೇವರಿಗೆ ಮುಟ್ಟಿತು. ಬ್ರಹ್ಮದೇವರು ರುದ್ರದೇವರಿಗೆ ಹೇಳ್ತಾರೆ. ರುದ್ರದೇವರನ್ನು ಕರ್ಕೊಂಡು ಬರ್ತಾರೆ. ರುದ್ರದೇವರು ಬರ್ತಾರೆ. ಮತ್ತೆ ಯಜ್ಞ ಮಂಟಪ ಮತ್ತೆ ಪುನರುತ್ಥಾನ ಆಗ್ತದೆ. ಯಾರ್ಯಾರು ಏನೇನು ಕಳ್ಕೊಂಡ್ರು ಒಂದು ರೀತಿಯಲ್ಲಿ ಅವರಿಗೆ ಸಿಗ್ತದೆ. ದಕ್ಷ ತಲೆ ಕಳ್ಕೊಂಡಿದ್ದ, ತಲೆ ಇಲ್ಲ ಅಂತ ಸಿದ್ಧ. ನೋಡಿ, ಇಷ್ಟು ಕತೆ ಕೇಳಿದರೆ ದಕ್ಷನಿಗೆ ತಲೆ ಇಲ್ಲ ಅಂತ ಗೊತ್ತಾಗುತ್ತೆ. ತಲೆ ಇದ್ದವರು ಮಾಡುವ ಕೆಲಸ ಅಲ್ಲ. ರುದ್ರದೇವರ ಅವಮಾನ ಯಾರಾದರೂ ಮಾಡಲಿಕ್ಕೆ ಸಾಧ್ಯನಾ? ಮನೋನಿಯಾಮಕರಾದ ಈ ಪಂಚಭೂತಕ್ಕೆ ಅಭಿಮಾನಿಗಳಾಗಿರ್ತಕ್ಕ ರುದ್ರದೇವರ ಜ್ಞಾನವನ್ನು ಕೊಡತಕ್ಕಂತಹ ದೇವರ ವಿರೋಧ ಯಾರು ಮಾಡಲಿಕ್ಕೆ ಸಾಧ್ಯ? ದಕ್ಷ ತಲೆ ಸರಿ ಇರಲಿಲ್ಲ, ಅದನ್ನು ಬಿಟ್ಟುಬಿಟ್ರಂತೆ. ರುದ್ರದೇವರು ಬಂದು ಅಲ್ಲಿ ಬಲಿಪಶು ಕೊಡಬೇಕಾಗಿರ್ತಕ್ಕ ಮೇಕೆಯ ತಲೆಯನ್ನು ದಕ್ಷನಿಗೆ ಕೂಡಿಸ್ತಾರೆ. ಭಾಗವತ ಹೇಳುವ ಮೊದಲನೇ ಆಪರೇಷನ್ ಸಕ್ಸಸ್, ಚೆನ್ನಾಗಿ ಆಯಿತು ಅಂತ ತಲೆಯನ್ನು ಕೂಡಿಸಿದರು. ದಕ್ಷ ಸರಿ ಆದ ಅಂತ ಹೇಳ್ತದೆ ಭಾಗವತ. ದೇವರೂ ಬರ್ತಾನೆ ಅಂತ ಆ ಯಾಗ ಮಂಟಪಕ್ಕೆ. ನೋಡಿ, ಮೊದಲು ಭಗವಂತ ಬರಲಿಲ್ಲ, ಬ್ರಹ್ಮದೇವರು ಬರಲಿಲ್ಲ. ಹಾಗಾಗಿ ಯಜ್ಞದಲ್ಲಿ ಇಂತಹ ಗಲಾಟೆಗಳು ನಡೆಯಿತು. ಬ್ರಹ್ಮದೇವರು ಬಂದರು, ಜೀವೋತ್ತಮರು ಬಂದರು, ಭಗವಂತ ಬಂದ, ಯಜ್ಞ ಪೂರ್ಣ ಆಯಿತು ಅಂತ ಭಾಗವತ ಹೇಳಿತು. ಭಗವಂತನ ಸ್ತೋತ್ರ, ರುದ್ರದೇವರ ಸ್ತೋತ್ರ ದಕ್ಷ ಮಾಡ್ತಾನೆ ಅಂತ. ನೋಡಿ, ದಕ್ಷ ಯಾವಾಗ ಸ್ತೋತ್ರ ಮಾಡ್ತಾನೆ ರುದ್ರದೇವರನ್ನು? ಈ ತಲೆ ಕಳ್ಕೊಂಡು ಇನ್ನೊಂದು ತಲೆ ಇಟ್ಟಾಗ. ಅಂದರೆ ಮೊದಲನೇ ತಲೆ ದಕ್ಷನದ್ದು ಅದಕ್ಷವಾದ ತಲೆ, ನಂದು ನಂದು ಅಂತ ಹೇಳುವ ತಲೆ, ಅದನ್ನು ಕತ್ತರಿಸಿ ಹಾಕಿದರು. ಯಾವ ತಲೆಯನ್ನು ಕೂಡಿಸಿದರು? ಬಲಿಪಶು ಆಗಬೇಕಾಗಿರತಕ್ಕಂತಹ ಮೇಕೆಯ ಶಿರವನ್ನು ದಕ್ಷನಿಗೆ ಕೂಡಿಸಿದರು. ದಕ್ಷ ಆದ, ಸಮರ್ಥನಾದ. ಯಾವುದರ ತಲೆ ನಮಗೆ ಬೇಕು? ಬಲಿಪಶುವಿನ ತಲೆ ನಮಗೆ ಬೇಕು. ಅಂದರೆ ಅದು ಬಲಿ ಕೊಡತಕ್ಕಂಥದ್ದು. ಬಲಿಪಶು ಅಂದರೆ ಸ್ವಾರ್ಥ ಇಲ್ಲ, ತನ್ನ ತನುವನ್ನೇ ಸಮರ್ಪಣೆ ಮಾಡಿದೆ. ಸಮರ್ಪಣಾ ಮನೋಭಾವದ ತಲೆ ನಮಗೆ ಬರಬೇಕಂತೆ. ಆವಾಗ ಒಳ್ಳೆಯ ಚಿಂತನೆ ಇರ್ತದೆ. ದಕ್ಷನ ಚಿಂತನೆ ಮೊದಲನೇದ್ದು ಕೆಟ್ಟದಾಯಿತು, ಅನಂತರದ ಚಿಂತನೆ ಒಳ್ಳೆಯದಾಯಿತು. ಯಾಕೆ ಅಂತಂದರೆ ಅದರಲ್ಲಿ ನಿಷ್ಕಾಮತನ ಇತ್ತು, ಸಮರ್ಪಣಾ ಮನೋಭಾವ ಇತ್ತು. ಯಜ್ಞ ಮಾಡುವವರಿಗೆಲ್ಲ ಕೊಟ್ಟ ಎಚ್ಚರ ಭಾಗವತ ಇದು. ಸ್ವಾರ್ಥ ಕೇಂದ್ರಿತವಾದ ಯಜ್ಞ ಆಗಬಾರದು. ಅವರು ಒಂದು ಯಾಗ ಮಾಡಿದರೆ ನಾನು 10 ಯಾಗ ಮಾಡ್ತೇನೆ, ಇದು ನಮ್ಮದು ಸ್ಪರ್ಧೆಯ ಯಾಗಗಳಾಗಬಾರ್ದು. ನಮ್ಮದು ಯಾಗ ನಮೇ ಇದನ್ನ ಮಮ ಅನ್ನುವ ಚಿಂತನೆಯ ಯಾಗ ಆಗಬೇಕು ಅನ್ನೋದನ್ನು ಭಾಗವತ ನಮಗೆ ತೋರಿಸಿಕೊಟ್ಟಿದೆ. ದಕ್ಷ ಅದಕ್ಷನಾದ ಕತೆ, ದಕ್ಷ ಮತ್ತು ದಕ್ಷನಾದ ಕತೆ ಎರಡನ್ನೂ ಭಾಗವತ ಹೇಳಿತು. ಹೆಸರೇನೋ ದಕ್ಷ, ಬ್ರಹ್ಮದೇವರ ಮಗ, ಎಂತಹ ವಿದ್ಯೆ ಎಲ್ಲ ಇತ್ತು. ಕ್ಷಣಕಾಲ ಹೋಯಿತು, ಅದಕ್ಷನಾದ ಮತ್ತೆ ದಕ್ಷನಾದ. ಈ ಕತೆ ಭಾಗವತ ನಮಗೆ ಹೇಳಿತು. ಕೇಳುವಾಗ ನಮಗೂ ಖುಷಿಯಾಗುತ್ತೆ.
ಏನ್ರಿ ದೇವತೆಗಳೇ ಇಷ್ಟು ಗಲಾಟೆ ಮಾಡ್ತಾರೆ, ಹೋರಾಟ ಜಗಳ ಎಲ್ಲ ಇರ್ತದೆ, ನಮ್ಮದೇನು ತಪ್ಪು ಅಂತ. ವ್ಯತ್ಯಾಸ ಇಷ್ಟೇ, ಆ ದೇವತೆಗಳ ಜೀವನದಲ್ಲಿ ಎಂದೋ ಒಂದು ಬಾರಿ ಮಾತ್ರ, ನಮ್ಮದು ದಿನನಿತ್ಯ ದಿನ ಇಡೀ ಆಗತಕ್ಕಂತಹ ಜಗಳ, ಇಷ್ಟೇ ವ್ಯತ್ಯಾಸ. ಭಾಗವತ ಹೇಳೋದು ಒಂದು ದಿನ ಮಾಡಿದ್ದು ಇಷ್ಟಕ್ಕೆ ಕಾರಣ ಆಯಿತು, ನಿತ್ಯ ಮಾಡಿದರೆ ಎಷ್ಟು ಅನರ್ಥಗಳಿಗೆ ಕಾರಣ. ಹಾಗಾಗಿ ಅಂತಹ ಅನರ್ಥ ದೂರ ಆಗಬೇಕಾಗಿದ್ದರೆ ನಂದು ಅನ್ನುವ ಭಾವನೆಯನ್ನು ಬಿಡಿ, ದೇವರ ಪಾರಮ್ಯವನ್ನು ಒಪ್ಪಿಕೊಳ್ಳಿ, ದೊಡ್ಡವರಿಗೆ ಗೌರವ ಕೊಡಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಗೌರವ ಕೊಡಬೇಕು ಗೌರವವನ್ನು ಕೊಡಿ, ಆಗ ನಮಗೆ ಸಿಗಬೇಕಾದ್ದು ಸಿಗ್ತದೆ ಅಂತ ಭಾಗವತ ನಮಗೆ ಕೊಟ್ಟಿರ್ತಕ್ಕಂತಹ ಸಂದೇಶ. ಹೀಗೆ 3 ಜನ ಹೆಣ್ಮಕ್ಕಳ ಕಥೆಯನ್ನು ಹೇಳಿ ಉತ್ತಾನಪಾದನ ಪರಂಪರೆಯನ್ನು ಹೇಳ್ತಾರೆ. ಉತ್ತಾನಪಾದ ಅವನಿಗೆ 2 ಜನ ಹೆಣ್ಣಂದಿರು ಅಂತ ಹೇಳ್ತಾರೆ, ಸುನೀತಿ ಸುರುಚಿ ಅಂತ. ಇಬ್ಬರಲ್ಲಿಯೂ ಮಕ್ಕಳಿದ್ದಾರೆ. ಸುನೀತಿಗೆ ಒಬ್ಬ ಮಗ ಧ್ರುವ ಅಂತ, ಸುರುಚಿಗೆ ಉತ್ತಮ ಅಂತ ಮಗ. ಇದು ನಮ್ಮ ಹಾಗೆ ಕಥೆಗಳು. ವ್ಯತ್ಯಾಸ ಇಷ್ಟೇ, ಒಬ್ಬನಿಗೆ 2 ಹೆಂಡತಿ, ಇರಲಿ ಬಿಡಿ, ರಾಜಾನೋ ಬಹುವಲ್ಲಭಾಹ, 2 ಹೆಂಡತಿ ಇದ್ದರು, ಒಂದೊಂದು ಮಗು ಇತ್ತು. ಗಲಾಟೆ ಇಲ್ಲಿಂದ ಪ್ರಾರಂಭ. ಯಾರು ಪ್ರಬಲ ಅಂತ ತೋರಿಸಬೇಕಾಗಿತ್ತು. ನಿಜವಾಗಿ ಅಧಿಕಾರ ನೋಡಿದರೆ ಮೊದಲನೇ ಹೆಂಡತಿಗೆ ಅಧಿಕಾರ, ಹಾಗಾಗಿ ಅವಳ ಮಗನಿಗೆ ಅಧಿಕಾರ ಎಲ್ಲ ಸಿಗಬೇಕಾಯ್ತು ರಾಜನ ಅಂತಃಪುರದಲ್ಲಿ, ಅರಮನೆಯಲ್ಲಿ. ಆದರೆ ಕಾರ್ಬಾರೆಲ್ಲ 2ನೇ ಹೆಂಡ್ತಿತ್ತು. ಹಾಗಾಗಿ ಉತ್ತಮನಿಗೆ ಎಲ್ಲ ಅಧಿಕಾರ ಎಲ್ಲ. ಉತ್ತಮ ಯಾವಾಗಲೂ ಕೂಡ ಅಪ್ಪನ ಪಕ್ಕದಲ್ಲಿ ಇರುವವ, ಅಪ್ಪನ ತೊಡೆಯಲ್ಲಿ ಕೂಡುವವ. ಧ್ರುವನಿಗೂ ಅನಿಸಿತ್ತು ಸುನೀತಿಯ ಮಗನಿಗೆ, ನಾನು ಯಾಕೆ ಕೂಡಬಾರದು ಅಂತ. ಈ ಮಕ್ಕಳದೊಂದು ಚಾಪಲ ನೀವು ನೋಡಿ, ಅವ್ರಿಗೆ ಏನು ಅಂದರೆ ಬೇಕು ಅಂತ ಅಲ್ಲ, ನಿಮಗೆ ಬೇಕು ಅಂದರೆ ನನಗೆ ಬೇಕು ಅಂತ ಅಷ್ಟೆ. ಒಂದು ಮಗು ತಗೊಂಡ್ರೆ ಇನ್ನೊಂದು ಮಗುವಿಗೆ ಅದೇ ಬೇಕು. ಒಂದು ಪೆನ್ಸಿಲ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಮಗುವಿನ ಕೈಯಲ್ಲಿ ಪೆನ್ಸಿಲ್ ಕೊಟ್ರಿ, ಇನ್ನೊಂದು ಮಗು ಬರ್ತದೆ ಪೆನ್ಸಿಲ್ ಕೊಡು ಅಂತ, ಇನ್ನೊಂದು ಪೆನ್ಸಿಲ್ ಕೊಡಿ, ತೆಗೆದು ಬಿಸಾಡುತ್ತೆ, ಅದೇ ಪೆನ್ಸಿಲ್ ಬೇಕು. ಚಿಕ್ಕ ಮಕ್ಕಳ ಚಾಪಲ. ಈ ಉತ್ತಮ ಧ್ರುವರ ಚಾಪಲ ಹೀಗಿದೆ. ಉತ್ತಮ ಅಪ್ಪನ ತೊಡೆಯಲ್ಲಿ ಕೂತರೆ ಧ್ರುವ ಹೇಳ್ದ ನಾನೂ ಕೂಡ್ತೇನೆ ಅಂತ. ಕೂಡಲಿ ಬಿಡಿ, 2 ತೊಡೆ ಉಂಟು, ತೊಡೆಯನ್ನು ಕಡಿಮೆ ಏನಿಲ್ಲ ದೇವರು ಕೊಟ್ಟದ್ದು. ಒಂದರಲ್ಲಿ ಒಬ್ಬ, ಇನ್ನೊಂದರಲ್ಲಿ ಇನ್ನೊಬ್ಬ ಕೂಡ್ಬೋದಿತ್ತು. ನೋಡಿ, ಹೆಣ್ಮಕ್ಕಳ ಪ್ರವೇಶ ಆಯಿತು. ಉತ್ತಮನ ತಾಯಿ ಪ್ರವೇಶ ಮಾಡಿದ್ಲು. ಸುರುಚಿ ಹೇಳಿದ್ಲು, ಧ್ರುವ ನೀನು ಕೂಡಬೇಡ. ತಾರತಮ್ಯ ಅಲ್ಲಿಂದ ಪ್ರಾರಂಭ ಆಯಿತು. ಧ್ರುವ ಬಿಡ್ತಾನ, ಯಾಕೆ ಕೂಡಬಾರ್ದಮ್ಮ ಚಿಕ್ಕಮ್ಮ ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ನಿನಗೆ ಕ್ವಾಲಿಫಿಕೇಷನ್ ಇಲ್ಲ ಅಪ್ಪನ ತೊಡೆಯಲ್ಲಿ ಕೂಡಲಿಕ್ಕೆ ಅಂತ. ಯಾಕೆ? ನನ್ನ ಅಪ್ಪನ ಹೆಂಡತಿ ಸುನೀತಿ, ಅವಳಲ್ಲಿಯೇ ಹುಟ್ಟಿದವ ನಾನು ಯಾಕೆ ಕೂಡಬಾರ್ದು ಅಂತ ಕೇಳಿದ. ಸುರುಚಿ ಹೇಳ್ತಾಳೆ, ಸುನೀತಿಯ ಗರ್ಭದಲ್ಲಿ ಬಂದರೆ ಪ್ರಯೋಜನ ಏನಿಲ್ಲ, ಸುರುಚಿಯ ಗರ್ಭದಲ್ಲಿ ಬಂದವರಿಗೆ ಮಾತ್ರ ಈ ತೊಡೆಯಲ್ಲಿ ಕೂಡಲಿಕ್ಕೆ ಅವಕಾಶ. ಬುಸ್ಗುಟ್ಲಿಕ್ಕೆ ಪ್ರಾರಂಭ ಮಾಡಿದ. ಕ್ಷತ್ರಿಯ ರಕ್ತ ಅದು. ಭಾಗವತಲ್ಲಿ ಹೇಳ್ತಾರೆ, ದಂಡಹತೋ ಯಥಾಶಿಹಿ ಅಂತ. ಸರ್ಪ ಸಹಜವಾಗಿ ಕ್ರೋಧಾವೇಶ ತುಂಬಿತ್ತು. ಒಂದು ದಂಡದಿಂದ ಹೊಡೆದರೆ ಸರ್ಪ ಹೆಡೆ ಅರಳಿಸಿ ಬುಸುಗುಡ್ತಾ ಬರ್ತದೆ ಅದು. ಹಾಗಾಯಿತು ಕ್ಷತ್ರಿಯ ಮರಿ ಅಂತ ಹೇಳ್ತದೆ. ಧ್ರುವ ಬುಸುಗುಡ್ತಾ ಬಂದಂತೆ ತಾಯಿ ಹತ್ರ ಬರುವಾಗಲೇ ನಾರದರು ರಿಪೇರಿ ಮಾಡಿದ್ರು, ಸುನೀತಿಗೆ ವಿಷಯ ಹೇಳಿದರು. ಸುನೀತಿಯ ಮುಂದೆ ಹೇಳ್ತಾನೆ, ಅಮ್ಮ ಇಷ್ಟು ನಡೆದು ಹೋಯಿತು ಅಂತ. ಎಷ್ಟು ಒಳ್ಳೆಯ ತಾಯಿ ನೋಡಿ, ಸುನೀತಿ ಹೆಸರೇ ಹೇಳುವ ಹಾಗೆ ಒಳ್ಳೆಯ ತಾಯಿ. ಸು ಅಂದರೆ ಒಳ್ಳೆಯದು, ನೀತಿ ಅಂದರೆ ಒಳ್ಳೆಯ ನೀತಿಮತಿಯಾಗಿರ್ತಕ್ಕಂತಹ ತಾಯಿ ಅವಳು ಹೇಳ್ತಾಳೆ. ಸುನೀತಿ ಹೇಳ್ತಾಳೆ, ಮಗು ತಪ್ಪೇನು ಅಂತ. ಏನು ಅನ್ಯಾಯ ಏನೂ ಇಲ್ಲ. ಅವಳು ಏನು ಹೇಳಿದ್ಲು? ಗರ್ಭದಲ್ಲಿ ಬರಬೇಕು ಸುರುಚಿದ್ದು. ಸುರುಚಿಯ ಗರ್ಭದಲ್ಲಿ ಬರಬೇಕಾಗಿದ್ದರೆ ದೇವರನ್ನು ಆರಾಧನೆ ಮಾಡು. ಏನು ತಪ್ಪು ಇದರಲ್ಲಿ? ದೇವರನ್ನು ಆರಾಧನೆ ಮಾಡಿದ್ರಿಂದ ತಪ್ಪು ಏನಿಲ್ಲ. ತಾತ ಮಾ ಅಮಂಗಲಂ ಮಂಸ್ತಾಹ. ಮಗು, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಚಿಂತನೆ ಮಾಡಬೇಡ. ಇಷ್ಟು ಒಳ್ಳೆಯ ನೀತಿ ನೋಡಿ, ಇದು ಸುನೀತಿ ಅಂತ ಅದಕ್ಕೆ ಹೇಳೋದು. ಮಕ್ಕಳು ಪಕ್ಕದ ಮನೆಯಲ್ಲಿ ಜಗಳಾಡಿ ಬಂದರೆ ನೀವು ಪಕ್ಕದ ಮನೆಯವರ ಹತ್ರ ಜಗಳಾಡಲಿಕ್ಕೆ ಹೋಗಬೇಡಿ, ಮಗುವಿಗೆ ಸರಿಯಾದ ನೀತಿಯನ್ನು ಹೇಳಿ. ಇದು ಭಾಗವತ ನಮಗೆ ಹೇಳಿತ್ತು. ಧ್ರುವನನ್ನು ತಿದ್ದಿದ್ಲೇ ಹೊರತು ಸುರುಚಿಯನ್ನು ಕೆಣಕಲಿಕ್ಕೆ ಹೋಗಲಿಲ್ಲ, ಉತ್ತಮನ ಮೇಲೆ ದ್ವೇಷ ಕಾರಲಿಕ್ಕೆ ಹೋಗಲಿಲ್ಲ, ಉತ್ತಾನಪಾದನಿಗೆ ಬೈಲಿಕ್ಕೆ ಆಕ್ಷೇಪ ಮಾಡಲಿಕ್ಕೆ ಹೋಗಲಿಲ್ಲ. ತನ್ನ ಮಗುವನ್ನು ತಿದ್ದಿದ್ಲೇ ಹೊರತು ಇನ್ನೊಬ್ಬರ ಕಡೆಗೆ ದೃಷ್ಟಿ ಹಾಯಿಸಲಿಲ್ಲ. ಇದು ಸುನೀತಿ. ನಾವೆಲ್ಲ ಸುನೀತಿ ಆಗಬೇಕು. ನೀತಿ ಅಂದರೆ ನಯನ, ಒಳ್ಳೆಯ ಕಡೆಗೆ ನಯನ ಮಾಡಬೇಕಾದ್ದು ನಮ್ಮ ಮಕ್ಕಳನ್ನು. ನಮ್ಮ ಮಕ್ಕಳಷ್ಟೇ ಅಲ್ಲ, ನಮ್ಮ ಬುದ್ಧಿ, ನಮ್ಮ ಚಿಂತನೆಯನ್ನು ಒಳ್ಳೆಯ ಕಡೆಗೆ ನಾವು ಕೊಂಡೊಯ್ಯಬೇಕು ಹೊರತು ಕೆಟ್ಟ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡಬಾರ್ದು ಅಂತ. ಅವ ಹಾಗೆ ಹೇಳಿದ್ನ, ಒಂದು ಕೈ ನೋಡ್ತೇನೆ ಅಂತ ಅಲ್ಲ. ಅವನ ಕೆಲಸವು ಮಾಡಿದ, ದೇವರು ಅವನ ಹತ್ರ ನುಡಿಸಿದರು, ಅವನ ಹತ್ರ ಮಾಡಿಸಿದರು ಅಂತ ಅದನ್ನು ಉಪೇಕ್ಷೆ ಮಾಡಬೇಕೇ ಹೊರತು ಅದನ್ನು
ಬೆಳೆಸಬಾರದು ಅನ್ನುವ ಮಾತನ್ನು ಭಾಗವತ ನಮಗೆ ಎಚ್ಚರಿಸ್ತದೆ. ಅವಳು ಹೇಳ್ತಾಳೆ, ಆರಾಧಯ ಅಧೋಕ್ಷಜ ಪಾದಪದ್ಮಂ. ಧ್ರುವ, ನೀನು ಭಗವಂತನ ಪಾದವನ್ನು ಆರಾಧನೆ ಮಾಡು. ಎಂತಹ ಮಾತು ಹೇಳ್ತಾಳೆ ಅಂತಂದರೆ, ಅಧೋಕ್ಷಜ ಪಾದಪದ್ಮಂ ಆರಾಧಯ. ಅಧೋಕ್ಷಜನ ಪಾದಪದ್ಮವನ್ನು ಆರಾಧನೆ ಮಾಡು ಅಂತ. ಅಧೋಕ್ಷಜ ಅಂದರೆ ಏನು ಗೊತ್ತು? ಇಂದ್ರಿಯಗಳಿಗೆ ಎಟಕದೇ ಇದ್ದವ ಅಂತ ಅರ್ಥ. ಯಾರು ಇಂದ್ರಿಯಗಳಿಗೆ ಗೋಚರನಾಗುವುದಿಲ್ಲ ಅವನ ಆರಾಧನೆ ಮಾಡು. ಬಹಳ ಕಷ್ಟ ನೋಡಿ. ಯಾರಾದರೂ ಕಂಡ್ರೆ ಅವರ ಹತ್ರ ಹೋಗಿ ನಾವು ಏನಾದರೂ ಕೇಳಿಕೊಂಡು ಬರ್ಬೋದು. ಕಾಣದೇ ಇದ್ದವನನ್ನು ಒಲಿಸಿಕೊಂಡು ಬಾ ಅಂತ ತಾಯಿ ಆಶೀರ್ವಾದ ಮಾಡಿ ಕಳಿಸಿಕೊಳ್ತಾಳೆ. ಉತ್ಥಾನಪಾದನ 2 ಹೆಣ್ಣಂದಿರು, ಒಬ್ಬಳು ಸುರುಚಿ, ಒಬ್ಬಳು ಸುನೀತಿ ಅಂತ. ಉತ್ಥಾನಪಾದ ಯಾವತ್ತೋ ಇದ್ದವ ಅಲ್ಲ, ನೀವೇ ಎಲ್ಲ ಉತ್ಥಾನಪಾದರು. ಎಲ್ಲರಿಗೂ 2 ಹೆಂಡತಿ ಇರ್ತಾಳಂತೆ, ಸುನೀತಿ ಸುರುಚಿ ಅಂತ. ಅದನ್ನು ಹೆಣ್ಮಕ್ಕಳಿಗೂ 2 ಹೆಂಡತಿಯರು ಇರ್ತಾರೆ, ಗಂಡಸರಿಗೂ 2 ಹೆಂಡತಿ ಇರ್ತಾರೆ, ಎಲ್ರಿಗೂ ಇರ್ಬೋದು. ಸುನೀತಿ ಸುರುಚಿ ಅಂತ. ಅದರಲ್ಲಿ ಸುರುಚಿ ಅಂದರೆ ಒಳ್ಳೆಯ ರುಚಿಕರವಾದ ವಸ್ತುವಿನಲ್ಲಿ ಲಾಲಸೆ ಉಳ್ಳವಳು. ಸುನೀತಿ ಅಂದರೆ ರುಚಿಕರವಾದ ವಸ್ತು ಅಲ್ಲ, ಯಾವುದು ನಿಜವಾಗಿ ಆ್ಯಕ್ಚುಲಾಗಿ ಯಾವುದು ಒಳ್ಳೆಯದೋ ಅದರ ಕಡೆಗೆ ಮನಸ್ಸು ಹರಿಸುವವಳು, ಅದು ಸುನೀತಿ ಅಂತ. ನಮ್ಮದು ಸ್ವಭಾವ ಹಾಗೆ ನೋಡಿ, 2 ರೀತಿಯಾಗಿರತಕ್ಕಂತಹ ಮಾರ್ಗ, ದೈವೀ ಸಂಪತ್ತು, ಆಸುರಿ ಸಂಪತ್ತು. ಆಸುರಿ ಸಂಪತ್ತು ಅಂದರೆ ಸುರುಚಿ, ದೈವೀ ಸಂಪತ್ತು ಅಂದರೆ ಸುನೀತಿ. ಅಂದರೆ ಒಳ್ಳೆಯ ಕಡೆಗೆ ಸಾಗುವ ಬುದ್ಧಿ ಒಂದು, ಕೆಟ್ಟ ಕಡೆಗೆ ಸಾಗುವ ಬುದ್ಧಿ ಇನ್ನೊಂದು. ಸುರುಚಿ ಲೌಕಿಕ ಕಡೆಗೆ ತಿರುಗುವವಳು, ಸುನೀತಿ ಅಂದರೆ ಅಧ್ಯಾತ್ಮದ ಕಡೆಗೆ, ಒಳ್ಳೆಯದರ ಕಡೆಗೆ ತಿರುಗಾಡುವವಳು. ಸಾಮಾನ್ಯವಾಗಿ ನಮ್ಮ ನಾಲಿಗೆಗೆ ಸುರುಚಿ ಹಿಡಿಸ್ತದೆ, ಸುನೀತಿ ಹಿಡಿಸುವುದಿಲ್ಲ. ಡಾಕ್ಟ್ರು ಹೇಳ್ತಾರೆ, ಎಣ್ಣೆಯಲ್ಲಿ ಕರೆದ ಪದಾರ್ಥ ತಿನ್ನಬೇಡಿ, ಸುನೀತಿ. ಆದರೆ ನಾವು ಮಾಡುವುದೇನು? ಸುನೀತಿಯ ಬೆನ್ನ ಹಿಂದೆ ಹೋಗೋದಿಲ್ಲ, ಸುರುಚಿಯ ಬೆನ್ನ ಹಿಂದೆ. ಡಾಕ್ಟ್ರು ಯಾವುದು ತಿನ್ನಬಾರ್ದು ಹೇಳ್ತಾರೆ, ತುಂಬ ಇಂಟ್ರೆಸ್ಟ್. ಡಾಕ್ಟ್ರು ಹೇಳಿದ್ದಾರೆ ಸ್ವೀಟ್ ತಿನ್ನಬೇಡಿ ಅಂತ. ನಮ್ಮ ನಾಳೆಗೆ ಹೇಳಿತು, ಪ್ಲೀಸ್ ಇವತ್ತೊಂದು ತಿಂದುಬಿಡು, ನಾಳೆ ಬೇಡ ಅಂತ. ಅಲ್ಲ, ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ, ಪರವಾಗಿಲ್ಲ ಇಂಜೆಕ್ಷನ್ ತಗೋ ಅಂತ ಹೇಳುತ್ತೆ. ಸುರುಚಿಯ ಕಾರ್ಬಾರ್ ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಸುನೀತಿಯ ಕಾರ್ಬಾರ್ ಬರಬೇಕು. ಅಂದರೆ ಸುನೀತಿ ಗೆಲ್ಲಬೇಕು, ಸುರುಚಿ ಸೋಲಬೇಕು. ಆದರೆ ನಮ್ಮ ಜೀವನದಲ್ಲಿ ಈ ಉತ್ಥಾನಪಾದನೆ ಪಾಲಿಗೆ ಸುರುಚಿಯೇ ಬೆಳೀತಾಳೆ, ಸುನೀತಿಯ ವ್ಯವಸ್ಥೆ ನಡೆಯುವುದಿಲ್ಲ. ಸುನೀತಿ ತನ್ನ ಮಗನಾಗಿರತಕ್ಕಂತಹ ಧ್ರುವನನ್ನು ಕಾಡಿಗೆ ಕಳಿಸ್ತಾಳೆ. ದಾರಿಯಲ್ಲಿ ನಾರದರು ಸಿಗ್ತಾರೆ, ಕೇಳ್ತಾರೆ ಧ್ರುವನನ್ನು ಕರೆದು, ಎಲ್ಲಿ ಹೊರಟಿದ್ದಿ ಅಂತ. ತಪಸ್ಸಿಗೆ ಅಂತ. ನಾರದರು ಹೇಳಿದರು, ಏನು ಮಗು ಕ್ರಿಕೆಟಿಗೆ ನಿನ್ನ ಕರೆದಿಲ್ವಾ ಅಂತ ಕೇಳ್ತಾರೆ. ನಾರದರೆ, ನಿಮಗೆ ಇಷ್ಟ ಇದ್ದರೆ ಸರಿಯಾದ ಮಾರ್ಗದರ್ಶನ ಮಾಡಿ, ಕ್ರಿಕೆಟ್ ಅಂತ ದಾರಿ ತಪ್ಪಿಸುವ ಮಾರ್ಗ ಹೇಳಬೇಡಿ ಅಂತ. ನಾರದರು ಹೇಳ್ತಾರೆ, ಏನೊಬ್ಬ ಕ್ಷತ್ರಿಯ ರಕ್ತ ಇದು ಅಂತ. ನಾರದರು ಧ್ರುವನಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ತಲೆ ಮೇಲೆ ಕೈ ಇಟ್ಟು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಸರಿಯಾದ ವಿಧಾನವನ್ನು ಇಟ್ಟು ಯಮನಾ ತೀರಕ್ಕೆ ಮಧುವನಕ್ಕೆ ಕಳಿಸಿಕೊಡ್ತಾರೆ. ಧ್ರುವ ಬರ್ತಾನೆ. ಉತ್ಥಾನಪಾದನಿದ್ದಲ್ಲಿಗೆ ನಾರದರು ಹೋಗಿ ಎಲ್ಲ ವಿಷಯವನ್ನು ತಿಳಿಸ್ತಾರೆ. ಧ್ರುವ ಯಮನಾ ತೀರಕ್ಕೆ ಬರ್ತಾನೆ, ತಪಸ್ಸು ಮಾಡ್ತಾನೆ. ಯಮನೆಯಲ್ಲಿ 3 ಹೊತ್ತು ಸ್ನಾನ. ಸೆಕೆಗಾಲ ಅಲ್ಲ, ಮೀಕುರಿಯುವ ಚಳಿ. ಉತ್ತರ ಭಾರತದಲ್ಲಿ ಎಲ್ಲವೂ ಎಕ್ಸ್ಟ್ರೀಮ್. ಆ ಚಳಿಯಲ್ಲಿ 3 ಹೊತ್ತು ಸ್ನಾನ, ಮುಳುಗಿ ಅವಗಾನೆ ಯಮನೆಯಲ್ಲಿ ಅಂತಂದರೆ, ಯಮುನೆ ಅಂದರೆ ಒಂದು ನಮೂನೆ ನೋಡಿದರೆ ಯಮನ ಸಹೋದರಿಯವಳು, ಯಮನ ಹಾಗೇನೆ. ಅಲ್ಲಿ 3 ಹೊತ್ತು ಸ್ನಾನ ಮಾಡ್ತಾನೆ. ಆಹಾರದ ನಿಯಂತ್ರಣಗಳು, ಹೀಗೆ ತಪಸ್ಸು ಮಾಡ್ತಾನೆ. ಫಲ ಮಾತ್ರ ತಿಂತಾನೆ, ಎಲೆ ಮಾತ್ರ ತಿಂತಾನೆ, ನೀರು ಮಾತ್ರ ಕುಡಿತಾನೆ 1 ತಿಂಗಳು, ಗಾಳಿ ಮಾತ್ರ ಸೇವಿಸ್ತಾನೆ. ಅದನ್ನೂ 1 ತಿಂಗಳು ಪರಿತ್ಯಾಗ ಮಾಡಿ ಕುಂಭಕ ಪ್ರಾಣಾಯಾಮದಲ್ಲಿ ತಪಸ್ಸಿನಲ್ಲಿ ತೊಡಗ್ತಾನೆ. ಹೀಗೆ ಅವನ ತಪಸ್ಸು. ಕೊನೆಗೆ ಭಗವಂತ ಒಲಿತಾನೆ, ದೇವತೆಗಳು ಕಡಿಸ್ತಾರೆ. ದೇವರು ಬಂದು ಧ್ರುವನ ಮುಂದೆ ಪ್ರತ್ಯಕ್ಷವಾಗಿ ನಿಲ್ತಾರೆ. ಧ್ರುವ ಕಣ್ಣು ತೆರೆಯುವುದಿಲ್ಲ. ಒಳಗಿಂದ ಭಗವಂತನನ್ನು ಧ್ಯಾನ ಮಾಡಿ ಆನಂದಮಯನಾಗಿದ್ದಾನೆ. ದೇವರು ಕಾಯ್ತಾರೆ, ಧ್ರುವ ನೋಡುವುದಿಲ್ಲ ಅಂತ. ಎಷ್ಟು ವಿಪರೀತ ನೋಡಿ. ದೇವರನ್ನು ನೋಡಬೇಕು ಅಂತ ನಮಗೆ ದೇವರೇ ಬರುವುದಿಲ್ಲ. ದೇವರು ಎದುರು ನಿಂತರೆ ಧ್ರುವ ನೋಡುವುದೇ ಇಲ್ಲ. ಯಾಕೆಂದರೆ ಒಳಗಿನ ರೂಪದಲ್ಲಿ ತನ್ಮಯನಾಗಿದ್ದಾನೆ. ದೇವರು ನೋಡಿದ, ಅವನಿಗೆ ಗಂಟೆ ಆಗ್ತಾ ಇದೆ ಸಮಯ, 1 ನಿಮಿಷ ನಿಲ್ಲುವವ ಅಲ್ಲ,
ಎಷ್ಟು ಕೆಲಸ ಭಗವಂತನಿಗೆ. ನೋಡಬೇಕಾದ್ರೆ ಏನು ಮಾಡಬೇಕು? ಒಳಗಿಂದ ಅದೃಶ್ಯನಾಗ್ತಾನೆ. ಧ್ರುವ ವ್ಯಾಕುಲ ಚಿತ್ತನಾಗಿ ಕಣ್ತೆರೀತಾನೆ. ಒಳಗೆ ನೋಡುವ ರೂಪ ಹೊರಗೆ ಬಂದು ನಿಂತಿದೆ. ಎಷ್ಟು ಆನಂದ ನೋಡಿ. ತಪಸ್ಸಿಗೋಸ್ಕರ ಬಂದವ ಸಾಧನೆ ಮಾಡಿ ಫಲವನ್ನು ಅನುಭವಿಸಿದ. ಭಾಗವತ ಹೇಳುವ ಕ್ಲಾಸ್ ಅಂದರೆ ಹೀಗಿರ್ತದೆ ನೋಡಿ. ಹೇಗೆ ಭಗವಂತನನ್ನು ಒಲಿಸಿಕೊಳ್ಬೇಕು ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ. ಮೊದಲು ಸುರುಚಿ ಹೇಳ್ತಾಳೆ ತೊಡೆ ಏರಬೇಕು ಅಂತ ಮೊದಲು ಹೋಗ್ತಾನೆ. ಸುರುಚಿ ತಡೀತಾಳೆ. ಅಂದರೆ ಜೀವನದಲ್ಲಿ ಮೊದಲಾಗುವುದು ಅವಮಾನ. ಯಾವ ಪದವಿ ಬೇಕು ಅಂತ ಬಯಸ್ತೇವೆ ಅಲ್ಲೆಲ್ಲ ವಿಘ್ನಗಳು ಬರ್ತವೆ. ಪದವಿ, ಲೌಕಿಕ ಪದವಿಗಳಲ್ಲೆಲ್ಲ ನಮಗೆ ಅವಮಾನ ಆಗಿ ಅದರಿಂದ ನಾವು ಬಹಿಷ್ಕೃತರಾಗ್ತೇವೆ. ಅಂದರೆ ಅಧ್ಯಾತ್ಮದ ಕಡೆಗೆ ಹೋಗಲಿಕ್ಕೆ ದಾರಿ ಆಯಿತು ಅಂತ ಅರ್ಥ. ಅಯ್ಯೋ ಅವಮಾನ ಆಯಿತು ಅಂತ ಅಳ್ತಾ ಕೊಡುವುದಲ್ಲ, ಅದನ್ನು ಚಾಲೆಂಜಾಗಿ ತಗೊಂಡ. ನೋಡಿ, ತಾಯಿಯ ಒಳಗಿದ್ದ ಭಗವಂತ ಅವನಿಗೆ ಜ್ಞಾನಿಗಳು ಉಪದೇಶ ಮಾಡಿದರು. ಸಾಗಿ ಬಂದ. ಇದು 2ನೇ ಹಂತ. ದಾರಿಯಲ್ಲಿ ನಾರದರು ಸಿಕ್ಕಿದರು. ನಾರದರು ದಾರಿ ತಪ್ಪಿಸ್ತಾರೆ, ಜ್ಞಾನಿಗಳೂ ದಾರಿ ತಪ್ಪಿಸ್ತಾರೆ. ಕ್ರಿಕೆಟ್ ಆಡಲಿಕ್ಕೆ ಹೋಗು, ಫುಟ್ಬಾಲ್ ಆಡಲಿಕ್ಕೆ ಹೋಗು, ಮ್ಯಾಚ್ ನೋಡಲಿಕ್ಕೆ ಹೋಗು, ದಾರಿ ತಪ್ಪಿಸ್ತಾರೆ. ಧ್ರುವನಾಗಿ ನಿಂತ. ನಾರದರು ಉಪದೇಶ ಮಾಡಿದರು. ಇದು ಅನಂತರದ ಹಂತ. ಬಂದ ತಪಸ್ಸಿಗೆ ಅಂತ ಬಂದ. ಮೈ ಕೊರೆಯುವ ಚಳಿಯಲ್ಲಿ ಸ್ನಾನ ಮಾಡಿದ. ಇದು ಸಾಧನೆ. ಅಂದರೆ ಹೊರಗಿನ ಹವೆಗೆ ವಿರುದ್ಧವಾಗಿ ಅನುಷ್ಠಾನ ಮಾಡುವ ಪ್ರಕ್ರಿಯೆಗಳು. ಇದು ಸಾಧನೆಯ ಹಂತ. ಆಹಾರವನ್ನು ಬಿಟ್ಟ. ಒಂದೊಂದು ನಮ್ಮದು ಹೇಗೆ ಅಂತಂದರೆ ದಿನದಿನಕ್ಕೆ ಆಹಾರ ಜಾಸ್ತಿ ಆಗೋದು, ದಿನದಿನಕ್ಕೆ ಆಹಾರ ಕಡಿಮೆ ಆಗ್ತಾ ಬಂತು. ಒಂದು ಏಕಾದಶಿ ಅಂದ್ರೇ ಗಲಾಟೆ ಮಾಡ್ತೇವೆ. ಇದು 6 ತಿಂಗಳ ತಪಸ್ಸು. ಎಷ್ಟು ಉಗ್ರವಾದ ತಪಸ್ಸು! ಎಲ್ಲ ತಪಸ್ಸು. ಇದು ನಿಷ್ಕಾಮವಾದ ತಪಸ್ಸು. ಇದು ದುಷ್ಟರ ತಪಸ್ಸು ಅಲ್ಲ, ಜ್ಞಾನಿಗಳ ತಪಸ್ಸು. ಹಾಗಾಗಿ ಆಹಾರದ ನಿಯಂತ್ರಣ, ಅರ್ಥಾತ್ ದೇಹದ ಶೋಷಣೆ, ಇಂದ್ರಿಯಗಳನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುವ ಧ್ಯಾನದ ಪ್ರಕ್ರಿಯೆ, ಇದೆಲ್ಲದರಿಂದ ಭಗವಂತ ಅವನಿಗೆ ಒಲಿದ. ಭಗವಂತ ಅವನ ಕಡೆಗೆ ಕಾರುಣ್ಯ ಹರಿಸಿದ.